ಓಂ ನಾನುಮಾನ ಮತಚ್ಛಬ್ದಾತ್ ಓಂ. ಋತೆ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮಃ ರಾಗಾದನ್ಯತ್ರ ಭಗವಾನ್ ರಾಜೇವರ್ತೆ ಸ್ವಕಂಪುರಂ. ಇದು 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ. ನಾನುಮಾನಂ ಅತಚ್ಛಬ್ದಾತ್ ಅಂತ, ನ ಅನುಮಾನಂ ಅತಚ್ಛಬ್ದಾತ್ ಅಂತ ಇಷ್ಟು 3 ಶಬ್ದಗಳಿವೆ ಆ ಸೂತ್ರದಲ್ಲಿ. ಅದಕ್ಕೆ ಆಚಾರ್ಯ ಭಾಷ್ಯ ಏನು ಹೇಳ್ತಾರೆ ಅಂದರೆ, ನ ಅನುಮಾನಾತ್ಮಕ ಆಗಮ ಪರಿಕಲ್ಪಿತ ರುದ್ರ ಅತ್ರ ವಾಚ್ಯ. ಈ ದ್ಯೂಭೂ ಮೊದಲಾದದಕ್ಕೆ ಆಯತನನಾಗಿ ಇರುವಂತಹ ತತ್ವ ಅಂದರೆ ರುದ್ರ ಅಲ್ಲ. ಯಾಕೆ ಅಂದರೆ ಆ ರುದ್ರ ಹೀಗೆ ದ್ಯುಭಾಧ್ಯಾಯತನ ಅಂತ ನಮಗೆ ಅನಿಸುವುದು ಯಾವುದರಿಂದ? ಆಗಮದಿಂದ. ಆಗಮ ಪರಿಕಲ್ಪಿತ ರುದ್ರ. ಅದು ಎಂಥ ಆಗಮ? ಅನುಮಾನಾತ್ಮಕ ಆಗಮ. ಅನುಮಾನಾತ್ಮಕವಾದ ಆಗಮದಿಂದ ಪರಿಕಲ್ಪಿತನಾದ ರುದ್ರ ಇಲ್ಲಿ ದ್ಯುಭಾಧ್ಯಾಯತನ ಎಂಬುದಾಗಿ ವಾಚ್ಯನಲ್ಲ ಅಂತ ಅರ್ಥ. ಅನುಮಾನಾತ್ಮಕವಾದ ಆಗಮ ಅಂದ್ರೆ ಏನು? ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ 3 ಪ್ರಮಾಣಗಳಿವೆ ನಮಗೆ. ಅದರಲ್ಲಿ ಅನುಮಾನಾತ್ಮಕವಾದ ಆಗಮ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಈ ಹಿಂದೆ 1ನೇ ಸೂತ್ರದಲ್ಲಿ ಅವರೇ ಪ್ರತಿಪಾದನೆ ಮಾಡಿರುವಂತಹ ಒಂದು ವಿಷಯವನ್ನು ಗಮನಿಸಬೇಕು. ಈ ಪೂರ್ವ ಪಕ್ಷದವರು ಪ್ರತಿಪಾದನೆ ಮಾಡಿರುವ ವಿಷಯ, ಪಾಶುಪತಾಗಮಗಳಲ್ಲಿ ಕೆಲವು ಏನು ಫಲಗಳನ್ನು ವರ್ಣಿಸಿದ್ದಾರೆ ಅದನ್ನು ಅನುಷ್ಠಾನಕ್ಕೆ ತಂದರೆ ಆ ಥರದ ಫಲಗಳ ಪ್ರಾಪ್ತಿ ಆಗೋದು ಕಂಡಿದೆ. ಹೀಗೆ ಫಲಪ್ರಾಪ್ತಿ ಆಗೋದು ಕಂಡಿರೋದ್ರಿಂದ ಕೆಲವು ಭಾಗಗಳನ್ನು ಪ್ರಮಾಣ ಅಂತ ನಾವು ಗೊತ್ತಾದ ಮೇಲೆ ರುದ್ರನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವಂತಹ ಬೇರೆ ಭಾಗಗಳು, ಫಲವನ್ನು ಹೇಳುವ ಭಾಗ ಅಲ್ಲ, ಬೇರೆ ಭಾಗಗಳು, ಅದನ್ನು ಕೂಡ ಪ್ರಮಾಣ ಅಂತ ಸ್ವೀಕಾರ ಮಾಡಬಹುದು ಅಂತ ಒಂದು ಅನುಮಾನ ಅವರು ಪ್ರಯೋಗ ಮಾಡಿದರು. ಹಾಗೇನೆ ಇದು ಕೇವಲ ರುದ್ರನಿಗಲ್ಲ, ಪ್ರಕೃತಿಗೂ ಕೂಡ ಹೀಗೆ ಮಾಡಬಹುದು ಅಂತ ಅಲ್ಲಿ ಒಂದು ವಿಷಯ ಬಂದಿತ್ತು. ಈಗ ರುದ್ರ ದ್ಯುಭಾಧ್ಯಾಯತನ ಅಂತ ನಮಗೆ ಅನಿಸುವುದು ಪಾಶುಪತಾಗಮದಿಂದ. ಆ ಪಾಶುಪತಾಗಮ ಅನ್ನೋದು ಅನುಮಾನಾತ್ಮಕವಾಗಿದೆ ಅಂತ ಅದರ ತಾತ್ಪರ್ಯ. ಅದನ್ನು ಹಿಂದಿನ ತತ್ವಪ್ರಕಾಶಿಕದಲ್ಲಿ, 1ನೇ ಸೂತ್ರದ ತತ್ವಪ್ರಕಾಶಿಕದಲ್ಲಿ 3ನೇ ಪುಟದಲ್ಲಿ ದೃಷ್ಟಫಲ ವಿಧಾಯಕ ರುದ್ರವಾಕ್ಯ ದೃಷ್ಟಾಂತೇನ ತತ್ ಸರ್ವಾಶ್ರಯತ್ವ ಪ್ರತಿಪಾದಕ ವಾಕ್ಯ ಪ್ರಾಮಾಣ್ಯ ಅನುಮಾನೇನ ಚ ತಸ್ಯ ಸರ್ವಾಶ್ರಯತ್ವ ಸಿದ್ಧೇಹೆ ಅಂತ ತತ್ವಪ್ರಕಾಶಿಕದಲ್ಲಿ ಬಂದಿದೆ. ರುದ್ರವಾಕ್ಯಗಳು ಅಂದ್ರೆ ರುದ್ರನ ಮಹಿಮೆಯನ್ನ, ರುದ್ರನನ್ನು ಒಟ್ಟಾರೆ ಪ್ರತಿಪಾದನೆ ಮಾಡುವಂತಹ ಪಾಶುಪತ ಆಗಮ. ಅದರಲ್ಲಿ ದೃಷ್ಟವಾದ ಫಲವನ್ನು ಹೇಳುವ ಕೆಲವು ಭಾಗಗಳಿವೆ. ಅದನ್ನು ಪಠನೆ ಮಾಡಿದಾಗ ಅದೇನೋ ಕೆಲವು ಫಲ ನಮಗೆ ಸಿಗ್ತದೆ. ಅದನ್ನು ದೃಷ್ಟಾಂತವನ್ನಾಗಿಟ್ಕೊಂಡು ಆ ರುದ್ರನಿಗೆ ಸರ್ವಾಶ್ರಯತ್ವವನ್ನು ಪ್ರತಿಪಾದನೆ ಮಾಡುವ ವಾಕ್ಯಕ್ಕೂ ಕೂಡ ಪ್ರಾಮಾಣ್ಯವನ್ನು ಅನುಮಾನ ಮಾಡಲಿಕ್ಕೆ ಬರ್ತದೆ ಅಂತ ಕಂಡು ಬಂದಿದೆ. ಹೀಗೆ ಪಾಶುಪತಾಗಮದಲ್ಲಿ ಅವರು ಪ್ರಾಮಾಣ್ಯ ಸಮರ್ಥನೆ ಮಾಡ್ತಾರೆ ಪೂರ್ವ ಪಕ್ಷದವರು. ಅದೇ ಥರ ದ್ಯುಭಾದಿನ ಪ್ರಕೃತಿ ಕಾರ್ಯತ್ವ ತದಾಶ್ರಯತ್ವ ಪ್ರಕೃತಿಯಯುಕ್ತಂ ಅಂತ ಮುಂದೆ ಪ್ರಕೃತಿ ಬಗ್ಗೆ ಬಂದಿದೆ. ಅದಕ್ಕಾಗಿ ಆಚಾರ್ಯರು ಅನುಮಾನಾತ್ಮಕವಾದ, ಅನುಮಾನದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಆಗಮದಿಂದ ಪರಿಕಲ್ಪಿತನಾದವನು ರುದ್ರ, ಅವನೇ ಇಲ್ಲಿ ದ್ಯುಭಾಧ್ಯಾಯತನ ಅಂತ ಹೇಳಬಾರದು, ಹೇಳೋದು ಉಚಿತ ಅಲ್ಲ. ಯಾಕೆಂದ್ರೆ ರುದ್ರನನ್ನು ಹೇಳಲಿಕ್ಕೆ ಬೇಕಾದ ಶಬ್ದಗಳು ಅಲ್ಲಿ ಏನೂ ಇಲ್ಲ. ಅದನ್ನೆಲ್ಲ ನಾವು ವಿಷ್ಣುವಿನಲ್ಲಿ ಸಮನ್ವಯ ಮಾಡಿ ತೋರಿಸ್ಬೋದು. ಸಹ ಅಂತಕಃ, ಸಹ ರುದ್ರ, ಸಹ ಪ್ರಾಣಭೃತ, ಪ್ರಾಣನಾಯಕ, ಈಶಃ, ಈಶ್ವರ ಇತ್ಯಾದಿ ಶಬ್ದಗಳನ್ನೆಲ್ಲ ನಾವು ಪರಮಾತ್ಮನಿಗೆ ಸಮನ್ವಯ ಮಾಡಿ ತೋರಿಸ್ಬೋದು. ರುದ್ರನನ್ನೇ ಹೇಳಬೇಕಾದ್ರೆ ಭಸ್ಮಧರ, ಉಗ್ರ ಇತ್ಯಾದಿ ನಿರ್ದಿಷ್ಟ ಶಬ್ದಗಳು ಬೇಕಾಗ್ತವೆ. ಪಾರ್ವತಿಪತಿ ಮೊದಲಾದ ಶಬ್ದಗಳು, ಅಂಥ ಶಬ್ದ ಅಲ್ಲಿಲ್ಲ. ಭಸ್ಮಧರ ಉಗ್ರತ್ವಾದಿ ತಚ್ಛಬ್ದ ಅಭಾವಾತ್. ನೋಡಿ, ಅತಚ್ಛಬ್ದ ಅಂತಂದ್ರೆ ತಚ್ಛಬ್ದಗಳು ಇಲ್ಲ. ಆದ್ರಿಂದ ತಚ್ಛಬ್ದ ಅಂದ್ರೆ ರುದ್ರನನ್ನು ಪ್ರತಿಪಾದನೆ ಮಾಡುವ ಶಬ್ದಗಳು, ರುದ್ರನಿಗೆ ನಿರ್ದಿಷ್ಟವಾಗಿ ರುದ್ರನನ್ನೇ ತಗೊಳ್ಬೇಕು ಅಂತ ಸೂಚಿಸುವ ಶಬ್ದಗಳು ತಚ್ಛಬ್ದಗಳು.
ಅಸತ್ ಶಬ್ದ ಅಂತಂದ್ರೆ ಆ ತತ್ಶಬ್ದಗಳು ಇಲ್ಲ. ಅವು ಯಾವ ತತ್ಶಬ್ದಗಳು ಅಂದ್ರೆ ಭಸ್ಮಧರ, ಉಗ್ರ ಮೊದಲಾದಿ ಉಗ್ರತ್ವ ಮೊದಲಾದ ತತ್ಶಬ್ದಗಳು ಅಲ್ಲಿಲ್ಲ. ಆದ್ರಿಂದ ರುದ್ರನ್ನ ಅಲ್ಲಿ ತಗೊಳ್ಳಿಕ್ ಬರೋದಿಲ್ಲ. ಅಲ್ಲಿರುವ ಅಂತಕ, ರುದ್ರ, ಪ್ರಾಣನಾಯಕ, ಈಶಾ ಇತ್ಯಾದಿ ಶಬ್ದಗಳನ್ನ ನಾವು ಭಗವಂತನಲ್ಲಿಯೂ ಸಮನ್ವಯಿಸಿ ತೋರಿಸಬಹುದು. ಇತ್ಯಾದಿನ ಪ್ರಾಣಗ್ರಂಥಿ ರುದ್ರತ್ವಾದೇಹ ವಿಷ್ಣೋ ಉಕ್ತತ್ವಾತ್. ಪ್ರಾಣಗ್ರಂಥಿ ಅಂದ್ರೆ ಎಲ್ಲ ಇಂದ್ರಿಯಗಳಿಗೂ ಆಶ್ರಯ. ಹಾಗೆ ರುದ್ರ ಅದನ್ನೂ ಕೂಡ ವಿಷ್ಣುವಿನಲ್ಲಿ ನಾವು ತೋರಿಸಬಹುದು ಅಂತ ಅದಕ್ಕೆ ಬ್ರಹ್ಮಾಂಡೆ ಅನ್ನೋ ಬ್ರಹ್ಮಾಂಡ ಪುರಾಣ ಮತ್ತು ವಾಮನ ಪುರಾಣ, ಸ್ಕಂದ ಪುರಾಣ ಇತ್ಯಾದಿಗಳನ್ನು ಕೊಟ್ಟು ಆ ವಾಕ್ಯಗಳನ್ನೆಲ್ಲ ಹೇಗೆ ಭಗವಂತನನ್ನು ಸಮನ್ವಯಿಸಿ ತೋರಿಸಬಹುದು ಅಂತ ಆಚಾರ್ಯ ತೋರಿಸ್ತಾರೆ. ಅದನ್ನ ಮುಂದೆ ನೋಡೋಣ. ಈಗ ತತ್ವಪ್ರಕಾಶಿಕದಲ್ಲಿ ಏನು ಪ್ರಶ್ನೆ ಹೊರಟಿದೆ ಅಂತ ಅನ್ನೋದನ್ನು ನೋಡೋಣ ಮೊದಲು. ಈ ಹಿಂದೆ ರುದ್ರ ಮತ್ತು ಪ್ರಕೃತಿಗಳ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ರಲ್ಲ ಮೊದಲನೇ ಸೂತ್ರದಲ್ಲಿ. ಅದರಂತೆ ರುದ್ರ ಪ್ರಕೃತಿಗಳಿಗೂ ಕೂಡ ಈ ಜಿಹ್ವಾಜಾಯತನತ್ವ ಯಾಕೆ ಬರಬಾರದು ಅಂತ ಒಂದು ಪ್ರಶ್ನೆ ಬಂದ್ರೆ, ಆ ಶಂಕೆಯನ್ನ ಪರಿಹಾರ ಮಾಡುವ ಸೂತ್ರವನ್ನ, ವೇದವ್ಯಾಸರು ಹೇಳಿದ ಸೂತ್ರವನ್ನ ಆಚಾರ್ಯರು ಪಠಿಸಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ನಾನು ಮಾನ ಮತ ಶಬ್ದಾತ್ ಅಂತ ಈ ಮಾತಿನಿಂದ. ಅಲ್ಲಿ ಅನುಮಾನಾತ್ಮಕ ಆಗಮ ಪರಿಕಲ್ಪಿತ ರುದ್ರ ಅಂತಿದೆ ಭಾಷ್ಯದಲ್ಲಿ. ಅದಕ್ಕೆ ಜಯತೀರ್ಥರಿಗೆ ವ್ಯಾಖ್ಯಾನ ಮಾಡ್ತಾರೆ. ಪ್ರಾಗುಕ್ತ ಅನುಮಾನಾದಿ ಸಿದ್ಧ ಪ್ರಾಮಾಣ್ಯೇ ಪಾಶುಪತಾದ್ಯಾಗಮೇ ಅಂತ. ಪಾಶುಪತಾದ್ಯಾಗಮದಲ್ಲಿ ಸರ್ವಾಶ್ರಯ ಎಂಬುದಾಗಿ ಕಲ್ಪಿತನಾದವನು ಯಾರು? ರುದ್ರ. ಅವನು ಆ ಪಾಶುಪತಾಗಮ ಎಂಥದ್ದು ಅಂದ್ರೆ ಅನುಮಾನದಿಂದ ಸಿದ್ಧವಾದ ಪ್ರಾಮಾಣ್ಯವುಳ್ಳದ್ದು. ಇದು ಆಚಾರ್ಯರ ಆ ಮಾತಿಗೆ ಅರ್ಥ. ಅನುಮಾನಾತ್ಮಕ ಆಗಮ ಅನ್ನೋದಕ್ಕೆ. ಅನುಮಾನಾತ್ಮಕ ಆಗಮ ಅಂತ ಅನ್ನೋದನ್ನೇ ಕೇವಲ ಅನುಮಾನ ಎಂಬ ಶಬ್ದದಿಂದ ತಗೊಂಡ್ಬಿಟ್ಟಿದ್ದಾರೆ ಸೂತ್ರಕಾರರು. ಅನುಮಾನಂ ಅನ್ನೋದು ಶಿವನನ್ನು ಹೇಳ್ತದೆ, ಪ್ರಕೃತಿಯನ್ನು ಹೇಳ್ತದೆ. ಅನುಮಾನವು ಅಂದ್ರೆ ರುದ್ರ ಅಥವಾ ಪ್ರಕೃತಿ ಇವರು ಈ ಜಿಹ್ವಾಜಾಶ್ರಯ ಅಂತ ನೀವು ಹೇಳಬಾರದು. ಯಾಕೆಂದ್ರೆ ಅತತ್ ಶಬ್ದ, ಅವರಿಗೆ ಸಂಬಂಧಪಟ್ಟ ಶಬ್ದ, ನಿರ್ದಿಷ್ಟವಾಗಿ ಅವರನ್ನೇ ಹೇಳುವ ಶಬ್ದ ಯಾವುದೂ ಇಲ್ಲ ಆದ್ರಿಂದ ಅಂತ ಈಗ ಅದ್ರ ತಾತ್ಪರ್ಯ. ಅನುಮಾನ ಅಂತ ವೇದವ್ಯಾಸರು ಹೇಳಿದ್ದನ್ನ ಅನುಮಾನಾತ್ಮಕ ಆಗಮ ಅಂತ ಆಚಾರ್ಯರು ವಿವರಿಸಿದ್ದಾರೆ. ಅದನ್ನು ಜಯತೀರ್ಥರು ಮತ್ತೆ ಅನುಮಾನದಿಂದ ಪ್ರಾಗುಕ್ತ ಅನುಮಾನ, ಹಿಂದೊಂದು ಅನುಮಾನ ಬಂದಿತ್ತು, ಆ ಅನುಮಾನದಿಂದ ಸಿದ್ಧವಾದ ಪ್ರಾಮಾಣ್ಯ ಉಳ್ಳದ್ದು ಪಾಶುಪತಾದ್ಯಾಗಮ ಮತ್ತೆ ಸಾಂಖ್ಯಾಗಮ. ಅದರಲ್ಲಿ ಸರ್ವಾಶ್ರಯ ಎಂಬುದಾಗಿ ಪ್ರತಿಪಾದಿತನಾದವನು ರುದ್ರ ಅಥವಾ ಪ್ರಧಾನ ಅಂದ್ರೆ ಪ್ರಕೃತಿ. ಆ ರುದ್ರ ಮತ್ತು ಪ್ರಧಾನರು ಈ ಪ್ರಕರಣದಲ್ಲಿ ಸರ್ವಾಧಾರ ಎಂಬುದಾಗಿ ಪ್ರತಿಪಾದ್ಯರು ಆಗಲಾರರು. ಹಾಗಾಗುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ತತ್ ಶ್ರುತಿ ಲಿಂಗಾದ್ಯಭಾವಾದಿತ್ಯ ಭಾವ. ಅವರನ್ನೇ ನಿರ್ದಿಷ್ಟವಾಗಿ ತಗೊಳ್ಬೇಕು ಅಂತ ಪ್ರತಿಪಾದನೆ ಮಾಡುವ ಶ್ರುತಿಯೂ ಯಾವುದೂ ಇಲ್ಲ, ಲಿಂಗವೂ ಕೂಡ ಯಾವುದೂ ಇಲ್ಲ. ಭಸ್ಮಧರತ್ವ ಮುದ್ರಾದಿಗಳನ್ನು ಹೇಳುವ ಶಬ್ದವೂ ಇಲ್ಲ ಅಂತ. ಯಾವ್ದಾದ್ರು ಪಾರ್ವತಿಪತಿ, ಸ್ಕಂದಪಿತ, ಗಣೇಶಪಿತ ಅಂತ ಹೇಳಲಿಕ್ಕೆ ಬೇಕಾದ ಶಬ್ದವೂ ಇಲ್ಲ, ಅಂದ್ರೆ ಶ್ರುತಿ ಇಲ್ಲ. ಹಾಗೆ ಅದಕ್ಕೆ ಬೇಕಾದಂಥ ಲಿಂಗವೂ ಕೂಡ ಇಲ್ಲ ಅಂತ ಹೀಗಾದ್ರೆ ತಾತ್ಪರ್ಯ. ನೀವು ಪಾಶುಪತಾಗಮದ ಅನುಯಾಯಿಗಳು ಒಂದು ಅನುಮಾನ ಪ್ರಯೋಗ ಮಾಡಿದ್ರೆ ಏನಂತ, ಸಮಸ್ತ ಪಾಶುಪತಾಗಮವು ಕೂಡ ಪ್ರಮಾಣವಾಗಿದೆ, ವಿಮತಂ ವಾಕ್ಯಂ ಅಂತ ಪಕ್ಷ ಮಾಡಿಕೊಂಡು ಅದು ಪ್ರಮಾಣವಾಗಿದೆ. ಯಾಕೆಂದ್ರೆ ಫಲ ಸಂವಾದ ಇರುವ ವಾಕ್ಯಗಳ ದೃಷ್ಟಾಂತದಿಂದ. ಪಾಶುಪತಾಗಮದಲ್ಲಿ ಬಂದಿರುವಂತೆ ಆಚರಿಸಿ ನೋಡಿದ್ರೆ ಎಲ್ಲೋ ಒಂದೆರಡು ಕಡೆ ಫಲ ಸಿಕ್ಕಿದೆ, ಅದನ್ನು ದೃಷ್ಟಾಂತವನ್ನಾಗಿಟ್ಕೊಂಡು ಇಡೀ ವಾಕ್ಯಕ್ಕೂ ನೀವು, ಇಡೀ ಶಾಸ್ತ್ರಕ್ಕೂ ನೀವು ಪ್ರಾಮಾಣ್ಯ ಸಮರ್ಥನೆ ಮಾಡಿದ್ರಿ. ಆ ಮೂಲಕ ರುದ್ರನೇ ಪ್ರತಿಪಾದ್ಯ ಅಂತ ಹೇಳಿದ್ರಿ. ಆದ್ರೆ ಇನ್ನೂ ಒಂದು ಸಾಧ್ಯತೆ ಇದೆಯಲ್ಲ, ಈ ಕೆಲವು ಕಡೆ ಫಲ ಸಿಕ್ಕಿಲ್ಲಲ್ಲ. ಎಂಥದೇ ದೊಡ್ಡ ಶಾಸ್ತ್ರ ಆದ್ರೂ, ಅದು ಪಾಶುಪತ ಇರಲಿ, ವೇದ ಇರಲಿ, ಪುರಾಣ ಇರಲಿ, ಅಲ್ಲಿ ಇದ್ದುದನ್ನೆಲ್ಲ ಆಚರಣೆ ಮಾಡಿದಾಗ ಆಚರಣೆ ಮಾಡಿದವರೆಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲ ಆಚರಣೆಗಳಿಗೂ ಫಲ ಏನು ಸಿಗೋದಿಲ್ಲ. ಸಿಗದೇ ಇರಲಿಕ್ಕೆ ಅನೇಕ ಕಾರಣಗಳಿರಬಹುದು. ಹಾಗಾಗಿ ಫಲ ಸಿಗುತ್ತದೆ ಹೇಗೋ ಕೆಲವು ಕಡೆ, ಫಲ ಸಿಗೋದಿಲ್ಲ ಕೂಡ ಮತ್ತೆ ಕೆಲವು ಕಡೆ. ಆದ್ರಿಂದ ಫಲ ವಿಸಂವಾದಿ ರುದ್ರ ವಾಕ್ಯ ದೃಷ್ಟಾಂತೇನ, ಯಾವ ರುದ್ರ ಪಾಶುಪತಾಗಮದ ವಾಕ್ಯಗಳ ಅನುಸಂಧಾನದಿಂದ ಆಚರಣೆಯಿಂದ ಫಲ ಸಿಕ್ಕಿರೋದಿಲ್ವೋ ಅವನ್ನ ಫಲ ವಿಸಂವಾದಿ ರುದ್ರಾದಿ ವಾಕ್ಯ ಅಂತ ಕರೀತಾರೆ. ಅದನ್ನು ದೃಷ್ಟಾಂತವನ್ನಾಗಿ ಇಟ್ಕೊಂಡು ಇದು ಅಪ್ರಮಾಣ ಅಂತ ಯಾಕೆ ಅನುಮಾನ ಮಾಡಬಾರ್ದು? ಇದು ಸಮಸ್ಯೆ ಬರ್ತದಲ್ಲ. ಇನ್ನೊಂದು ಸಾಧ್ಯತೆಯನ್ನು ನೀವು ಗಮನಿಸಲಿಲ್ಲ.
ಆಗಮ ಪ್ರಾಮಾಣ್ಯ ಸಾಧಕ ಅನುಮಾನಂ, ಪಾಶುಪತಾಗಮಕ್ಕೆ ಪ್ರಾಮಾಣ್ಯವನ್ನು ಸಾಧನೆ ಮಾಡುವ ನಿಮ್ಮ ಅನುಮಾನ, ನೀವು ಹಿಂದೆ ಪ್ರಯೋಗ ಮಾಡಿದ ಅನುಮಾನ ಏನಿದೆಯಲ್ಲ ಅದು ಪ್ರತಿಪಕ್ಷಗ್ರಸ್ತಂ. ಆ ಅನುಮಾನವೇ ಪ್ರತಿಪಕ್ಷಗ್ರಸ್ತ. ಅಂದ್ರೆ ಅದಕ್ಕೆ ಇನ್ನೊಂದು ಪ್ರತಿಪಕ್ಷ ಅನುಮಾನವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಆ ಅನುಮಾನದ ಗ್ರಹಣಕ್ಕೆ ಇದು ಒಳಗಾಗಿದೆ. ಅದು ಹೇಗೆ ಅಂದ್ರೆ ಫಲ ವಿಸಂವಾದಿ ರುದ್ರಾದಿ ವಾಕ್ಯ ದೃಷ್ಟಾಂತೇನ. ಇನ್ನೊಂದು ಅನುಮಾನ ಯಾವುದನ್ನು ತೋರಿಸ್ತಾರೆ. ವಿಪ್ರತಿಪನ್ನ ವಾಕ್ಯ ಅಪ್ರಾಮಾಣ್ಯ ಸಾಧನ ಸಂಭವಾತ್. ವಿಪ್ರತಿಪನ್ನಂ ವಾಕ್ಯಂ ಅಂತ ಪಕ್ಷ ಮಾಡೋದು. ಅಪ್ರಮಾಣಂ ಯಾಕಂದ್ರೆ ಫಲ ವಿಸಂವಾದಿ ವಾಕ್ಯವತ್, ಫಲ ಸಂವಾದಿ ವಾಕ್ಯವತ್ ಅಂತ ನೀವೇ ಹೇಳಿದ್ರಿ. ಹೇಗೆ ಹಾಗೆ ಫಲ ವಿಸಂವಾದಿ, ಫಲವನ್ನು ಕೊಡದೇ ಇರುವಂತಹ ಕೆಲವು ವಾಕ್ಯಗಳಿವೆಯಲ್ಲ ಅವನ್ನು ಫಲ ವಿಸಂವಾದಿ ವಾಕ್ಯ ಅಂತ ಅನ್ನೋದು. ಅಂತಹ ಫಲ ವಿಸಂವಾದಿ ರುದ್ರಾದಿ ವಾಕ್ಯ ದೃಷ್ಟಾಂತೇನ, ರುದ್ರ ಪ್ರಕೃತಿ ಇತ್ಯಾದಿ ವಾಕ್ಯ ದೃಷ್ಟಾಂತೇನ ವಿಪ್ರತಿಪನ್ನ ವಾಕ್ಯಕ್ಕೆ ಅಂದ್ರೆ ವಿಪ್ರತಿಪನ್ನ ಶಾಸ್ತ್ರಕ್ಕೆ ಅಪ್ರಾಮಾಣ್ಯವನ್ನು ಸಾಧನೆ ಮಾಡುವ ಸಾಧ್ಯತೆ ಇರೋದರಿಂದ ಈ ಪ್ರತಿಪಕ್ಷ ಅನುಮಾನದಿಂದ ನಿಮ್ಮ ಅನುಮಾನವು ಗ್ರಸ್ತ ಆಯಿತು. ಗ್ರಸ್ತಂ ಅತಿಪ್ರಸಂಗ ದುಷ್ಟಂ. ಹೀಗೆ ಅತಿಪ್ರಸಂಗ ದುಷ್ಟಂ ಚ, ಇದಕ್ಕೆ ಅತಿಪ್ರಸಂಗವೂ ಕೂಡ ಇದೆ ಹೀಗೆಲ್ಲ ಸಾಧನೆ ಮಾಡ್ತಾ ಹೋದ್ರೆ. ಆದ್ರಿಂದ ಅದು ಉಪೇಕ್ಷಂ, ಆ ತತ್ ಅನುಮಾನಂ ಉಪೇಕ್ಷಂ, ಅದನ್ನ ನಿರಾಕರಿಸಬೇಕು ಅಂತ ಅದರ ತಾತ್ಪರ್ಯ. ಅತಿಪ್ರಸಂಗ ದುಷ್ಟ ಅಂದ್ರೆ ಏನು? ಈಗ ನಾವು ನೀವು ಪಾಶುಪತಾಗಮದವರು, ನಾವು ವೈದಿಕ ಆಗಮದವರು, ನೀವು ಏನು ನಂಬುತ್ತೇವೆ? ನಮ್ಮ ಸನಾತನ ಧರ್ಮದ ಅಡಿಯಲ್ಲಿ ಬರುವಂತಹ ಎಲ್ಲ ಶಾಸ್ತ್ರಗಳನ್ನು ಪ್ರಮಾಣ ಅಂತ ನಾವು ಒಪ್ತೇವೆ. ಒಂದು ನಾವು ಒಪ್ತೇವೆ, ಒಂದು ನೀವು ಒಪ್ತೀರಿ, ಅದೇನೇ ಇಲ್ಲಿ ಅಂತೂ ನಾವು ವೈದಿಕರು ಸನಾತನ ಧರ್ಮದ ಅನುಯಾಯಿಗಳು. ಈಗ ಅದನ್ನ ಹಿಂದೂ ಧರ್ಮದ ಅನುಯಾಯಿಗಳು ಅಂತ ನಾವು ಹೇಳ್ಬೋದು. ಹಿಂದೂ ಧರ್ಮಕ್ಕೆ ಸಂಬಂಧಪಡದೇ ಇರುವಂತಹ ಕೆಲವು ಸನಾತನ ಧರ್ಮದ ಛತ್ರದ ಅಡಿಯಲ್ಲಿ ಬರದೇ ಇರುವಂತಹ ಬೌದ್ಧ, ಜೈನ ಮೊದಲಾದ ಆಗಮಗಳು ಇರ್ತಾವಲ್ಲ, ಅಥವಾ ಇನ್ನೂ ಪರದೆ ವಿದೇಶಿ ಧರ್ಮಗಳು, ಪಂಥಗಳು ಇರ್ತಾವಲ್ಲ, ಅಲ್ಲೂ ಕೂಡ ಕೆಲವು ಕಡೆ ಫಲ ಕಂಡೇ ಇರ್ತದಲ್ಲ. ಹಾಗಾಗಿ ಅವರು ಕೂಡ ವಿಮತಂ ಶಾಸ್ತ್ರಂ ಅಂತ ಪಕ್ಷ ಮಾಡಿ ಸಂಪೂರ್ಣತೆಯ ಪ್ರಮಾಣಂ, ಯಾಕಂದ್ರೆ ಫಲ ವಿಸಂವಾದಿ ವಾಕ್ಯವತ್ ಅಂತ ಅವರು ಪ್ರಯೋಗ ಮಾಡುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾವುದನ್ನು ಪ್ರಮಾಣ ಅಂತ ತೀರ್ಮಾನ ಮಾಡೋದು? ಹೀಗೆ ಪ್ರಮಾಣ ಅಂತ ತೀರ್ಮಾನ ಮಾಡಲಿಕ್ಕೆ ಏನೂ ಇಲ್ಲದಂಗೆ ಆಗ್ತದೆ, ಅತಿಪ್ರಸಂಗ ಬಂದ್ಬಿಡ್ತದೆ. ನೀವು ಹೀಗೆ ಪ್ರಾಮಾಣ್ಯ ಸಮರ್ಥನೆ ಮಾಡೋದಾದ್ರೆ ನಮ್ದಕ್ಕೂ ನಾವು ಪ್ರಾಮಾಣ್ಯ ಸಮರ್ಥನೆ ಮಾಡ್ತೀವಿ ಅಂತ ಅವರು ಎದ್ದು ನಿಲ್ತಾರೆ. ಬೌದ್ಧ, ಜೈನ ಮತ್ತೆ ವಿಮತೀಯ ವಿದೇಶೀಯ ಧರ್ಮಗಳು ಇವರು ಎಲ್ಲರೂ ಕೂಡ. ಆದ್ರಿಂದ ಅತಿಪ್ರಸಂಗ ದುಷ್ಟ, ಅದು ನಿಮ್ಮ ಅನುಮಾನ ಅತಿಪ್ರಸಂಗಗಳಿಂದ ದುಷ್ಟ. ಆದ್ರಿಂದ ಅದು ಉಪೇಕ್ಷಂ, ಆ ಅನುಮಾನಕ್ಕೆ ನಾವು ಬೆಲೆ ಕೊಡಬಾರದು ಅಂತ ಅದರ ತಾತ್ಪರ್ಯ. ಈ ಅತಿಪ್ರಸಂಗ ಅನ್ನೋದಕ್ಕೆ ಭಾವದೀಪ ಇತ್ಯಾದಿ ಟಿಪ್ಪಣಿಗಳಲ್ಲಿ ವಿವರ ಕೊಟ್ಟಿದ್ದಾರೆ. ಬೌದ್ಧಾಗಮೇಪಿ ಕಿಂಚಿತ್ ಫಲೋಪಲಂಬ ದರ್ಶನೇನ ಅಂತ ಭಾವದೀಪ ಟಿಪ್ಪಣಿಯಲ್ಲಿ 28ನೇ ಪುಟದಲ್ಲಿ. ಬೌದ್ಧಾಗಮದಲ್ಲಿಯೂ ಕೂಡ ಏನೋ ಒಂದು ಫಲ ಅಂತ ಅನ್ನೋದು ಉಪಲಬ್ಧ ಆಗಿರ್ತದೆ ಅದನ್ನು ಅನುಸರಣೆ ಮಾಡಿದವರಿಗೆ. ತತ್ರಾಪಿ ವಿಪ್ರತಿಪನ್ನ ಭಾಗ ಪ್ರಾಮಾಣ್ಯ ಅನುಮಾನ ಸಂಭವಾತ್. ವಿವಾದಗ್ರಸ್ತವಾದ ಉಳಿದ ಕೆಲವು ಭಾಗಗಳು ಇರ್ತಾವಲ್ಲ ಆ ಶಾಸ್ತ್ರದ್ದು, ಅದಕ್ಕೆ ಪ್ರಾಮಾಣ್ಯವನ್ನ ನಾವು ಸಮರ್ಥನೆ ಮಾಡಲಿಕ್ಕೆ ಅಲ್ಲೂ ಸಾಧ್ಯ ಇದೆ ಅಂತ ಹೀಗದರ ತಾತ್ಪರ್ಯ ಅಂತ. ಇದು ಅತಿಪ್ರಸಂಗ ಅಂತ ಅನ್ನೋದಕ್ಕೆ ಅರ್ಥ. ಅದೇ ಅತಿಪ್ರಸಂಗ. ಸನಾತನ ಧರ್ಮದವರಾದ ನಮಗೆ ನಿಮಗೆ ಆ ಉಳಿದ ಗ್ರಂಥಗಳಿಗೆ ಪ್ರಾಮಾಣ್ಯ ಸಿದ್ಧ ಆಗುವುದು ಅನ್ನುವುದು ಅನಿಷ್ಟ, ಅದು ನಮಗೆ ಬೇಡ ಆಗಿದೆ ಅಂತ ತಾತ್ಪರ್ಯ. ಅದರ ಮುಂದೆ ಸೂತ್ರೇಶು ಅಭಾಷಿತಂ ಪ್ರಧಾನಂ ಕಿಂ ಸಂಯೋಜ್ಯತೆ ಇತಿ ಚೇನ್ನ. ಇಲ್ಲಿ ರುದ್ರನ ಬಗ್ಗೆ ಮಾತ್ರ ಪ್ರಯೋಗ ಮಾಡ್ರಿ, ಈ ಪ್ರಕೃತಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಿ? ಪ್ರಧಾನ ಅಂದ್ರೆ ಪ್ರಕೃತಿ, ಅಭಾಷಿತಂ ಅದು ಸೂತ್ರದಲ್ಲಿ ಏನು ಬಂದಿಲ್ವಲ್ಲ, ಅದ್ರ ಬಗ್ಗೆ ಅದನ್ನ ಯಾಕೆ ತಗೋತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಭಾಷ್ಯದಲ್ಲಿ ಅಭಾಷಿತಂ ಅಂದ್ರೆ ಭಾಷ್ಯದಲ್ಲಿ ಹೇಳದೇ ಇರುವಂಥದ್ದು, ಅದನ್ನ ಯಾಕೆ ತಗೊಂಡಿದ್ದೀರಿ ಅಂತ ಪ್ರಶ್ನೆ. ಅಭಾಷಿತಂ ಅಂದ್ರೆ ನಾನು ಸೂತ್ರದಲ್ಲಿರೋದು ಅಂತ ಹೇಳಿದೆ. ಆ ಭಾಷಿತಂ ಅಂತನೋ ಶಬ್ದದಿಂದಲೇ, ಭಾಷಿತಂ ಅಂದ್ರೆ ಸೂತ್ರೇ ಆಚಾರ್ಯ ಭಾಷ್ಯೇ ಭಾಷಿತಂ, ಅಭಾಷಿತಂ ಅಂದ್ರೆ ಭಾಷ್ಯೇ ಅನುಕ್ತಂ ಅಂತ ಹೀಗಾದ್ರೆ ತಾತ್ಪರ್ಯ. ಅಲ್ಲಿ ಭಾಷ್ಯದಲ್ಲಿ ರುದ್ರ ಅತ್ರ ವಾಚ್ಯ ಅಂತ ಹೀಗೆ ಪೂರ್ವಪಕ್ಷ ಮಾಡ್ಕೊಂಡಿದ್ದಾರೆ. ಪ್ರಕೃತಿ ಬಗ್ಗೆ ಏನು ತಗೊಂಡಿಲ್ಲ, ನೀವು ಮಾತ್ರ ಆರಂಭದಿಂದಲೂ ಪ್ರಕೃತಿಯನ್ನು ತಗೊಂಡೇ ಪೂರ್ವಪಕ್ಷ ಮುಂದುವರಿಸಿದ್ರೆ ಅದನ್ನ ಯಾಕೆ ತಗೊಂಡಿದ್ದೀರಿ? ಕಿಂ ಸಂಯೋಜ್ಯತೆ, ಅದನ್ನ ಯಾಕೆ ಇಲ್ಲಿ ಸೇರಿಸ್ಕೊಂಡಿದ್ದೀರಿ ಇತಿಚೆಯನ್ನ? ಹಾಗಲ್ಲ. ನ ಪ್ರಕೃತಿ ಜೀವ ಅಭಿಧೀಯತೆ ಇತಿ ಅನ್ಯತ್ರ ಉಕ್ತತ್ವಾತ್. ಅನ್ಯತ್ವ ಅಂದ್ರೆ ತತ್ವ ನಿರ್ಣಯ ಗ್ರಂಥದಲ್ಲಿ
ನ ಪ್ರಕೃತಿ ಜೀವವು ಅಭಿಧೀಯತೆ. ಇಲ್ಲಿ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಪ್ರಕೃತಿ ಮತ್ತು ಜೀವರನ್ನು ತಗೊಳ್ಬಾರ್ದು, ವಿಷ್ಣುವನ್ನೇ ತಗೊಳ್ಬೇಕು ಅಂತ ಆಚಾರ್ಯರ ಮಾತಲ್ಲಿದೆ. ಅದಕ್ಕನುಗುಣವಾಗಿ ಇಲ್ಲೂ ಕೂಡ ನಾವು ವ್ಯಾಖ್ಯಾನ ಮಾಡಿದ್ದೀವಿ. ಆಚಾರ್ಯ ಅಭಿಪ್ರಾಯವನ್ನ ಇಲ್ಲೂ ಕೂಡ ನಾವು ಊಹೆ ಮಾಡಿ ಹಾಗೆ ಮಾಡಿದ್ದೇವೆ ಅಂತ ಅದರ ತಾತ್ಪರ್ಯ. ಅನ್ಯತ್ರ ಅಂದ್ರೆ ವಿಷ್ಣು ತತ್ವ ನಿರ್ಣಯ ನಚ ಪ್ರಕೃತಿ ಪದೇನೈತಿ ಸ್ಪಷ್ಟ ಭಾಷ್ಯ ಬಲಾತ್. ಹೀಗೆ ಇಲ್ಲೂ ಕೂಡ ತಗೊಂಡಿದ್ದೀವಿ ಅಂತ ತಾತ್ಪರ್ಯ. ಪ್ರಕೃತಿ ಅಂತ ಅಲ್ಲಿ ಹೇಳಿರಬಹುದು ಆಚಾರ್ಯರು, ನಚ ಪ್ರಕೃತಿ ಜೀವವು ಅಂತ. ಅಲ್ಲಿ ಪ್ರಕೃತಿ ಪದದಿಂದಲೂ ರುದ್ರನನ್ನೇ ತಗೊಳ್ಬಹುದಲ್ಲ. ಈ ನೀವು ಪ್ರಕೃತಿ ಪದದಿಂದ ಪ್ರಧಾನವನ್ನು ಯಾಕೆ ತಗೋತೀರಿ ಅಂತ ಪ್ರಶ್ನೆ ಕೇಳಬೇಡಿ. ಯಾಕೆಂದ್ರೆ ಪೃಥಕ್ ಉಭಯ ಗ್ರಹಣೆ ಬಾಧಕಾಭಾವಾತ್. ಪ್ರಕೃತಿ ಎಂಬ ಶಬ್ದದಿಂದ ಪ್ರಧಾನವನ್ನು, ರುದ್ರ ಎಂಬ ಶಬ್ದದಿಂದ, ಜೀವ ಎಂಬ ಶಬ್ದದಿಂದ ಇನ್ನೊಬ್ಬ ಜೀವನನ್ನು ತಗೊಳ್ಳಿಕ್ಕೆ ಬಾಧಕ ಏನೂ ಇಲ್ಲ. ಏನಾದರೂ ಬಾಧಕ ಇದ್ರೆ ಆ ಪ್ರಕೃತಿ ಎಂಬ ಶಬ್ದದಲ್ಲೂ ರುದ್ರನನ್ನೇ ತಗೊಳ್ಬೇಕು ಅಂತ ಪ್ರಶ್ನೆ ಬರ್ತಿತ್ತು. ಬಾಧಕ ಇಲ್ಲ. ಮತ್ತೆ ಬಾಧಕ ಇಲ್ಲ ಅಂತ ಇಲ್ಲಿ ಬಂದಿದೆ. ಸಾಧಕನೂ ಇದೆ. ಸಾಧಕ ಏನು? ಅವರು ಪ್ರಶ್ನೆ ಮಾಡ್ತಾರಲ್ಲ. ಕೆಲವರು ಪ್ರಕೃತಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಕೆಲವರು ರುದ್ರನನ್ನ ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ, ಕೆಲವರು ಜೀವನನ್ನ ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋರು ಆ ಥರ ಮಾಡೋದು ಕಂಡಿದೆಯಲ್ಲ, ಅದರಿಂದ ಸಾಧಕ ಅಭಾವ ಅಂತ ಅನ್ನೋದನ್ನು ಇಟ್ಕೋಬೇಕು. ಪೃಥಕ್ ಉಭಯ ಗ್ರಹಣೆ, ಪ್ರಕೃತಿ ಎಂಬ ಶಬ್ದದಿಂದ ಪ್ರಧಾನವನ್ನು, ಜೀವ ಎಂಬ ಶಬ್ದದಿಂದ ಉಳಿದ ಬೇರೆ ಜೀವನನ್ನು ಗ್ರಹಣ ಮಾಡಿ ಪೂರ್ವಪಕ್ಷ ಮಾಡ್ತಾರೆ ಅಂತ ಹೇಳಲಿಕ್ಕೆ ಏನೂ ಬಾಧಕ ಇಲ್ಲ ಅಂತ ಅದರ ತಾತ್ಪರ್ಯ. ಭಾವದೀಪ ಟಿಪ್ಪಣಿಯಲ್ಲಿ 28ನೇ ಪುಟದಲ್ಲಿ ತತ್ರ ಪ್ರಕೃತಿ ಪದೇನ ಪ್ರಕೃತೆ ಅತ್ರ ರುದ್ರ ಪದೇನ ರುದ್ರಸ್ಯ ಇತಿ ಪೃಥಕ್ ಉಪಯಗ್ರಹಣೆ. ಅಲ್ಲಿ ತತ್ವನಿರ್ಣಯದಲ್ಲಿ ಪ್ರಕೃತಿ ಅಂತಿದೆ, ಪ್ರಕೃತಿ ಎಂಬ ಶಬ್ದದಿಂದ ಪ್ರಕೃತಿಯನ್ನು ಇಟ್ಕೊಳ್ಳೋಣ. ಮತ್ತೆ ಇಲ್ಲಿ ರುದ್ರನ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟು ಆಚಾರ್ಯರು ಎರಡೂ ಪೂರ್ವ ಪಕ್ಷದವರನ್ನು ತೋರಿಸಿ ಅವ್ರ ಕಡೆಯಿಂದ ಸ್ಪಷ್ಟವಾಗಿ ಪೂರ್ವ ಪಕ್ಷವನ್ನು ಪ್ರತಿಪಾದನೆ ಮಾಡಿಸಿ ಮುಂದೆ ಅದನ್ನು ಖಂಡನೆ ಮಾಡುವ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಆದ್ರಿಂದ ಆಚಾರ್ಯರು ಬೇರೆ ಗ್ರಂಥದಲ್ಲಿ ಹೇಳಿರೋಕ್ಕನುಸಾರವಾಗಿ ತಗೊಂಡಿದ್ದೇವೆ ಅಂತ ತಾತ್ಪರ್ಯ. ಮುಂದಿನ ಒಂದು ವಾಕ್ಯ, ನಾನು ಅತ್ರ ರುದ್ರಾದಿ ಜ್ಞಾಪಕ ಅಭಾವೇಪಿ. ನೀವೇನಂದ್ರೆ ಭಸ್ಮಧರ ಉಗ್ರತ್ವಾದಿ ತಚ್ಛಬ್ದ ಅಭಾವಾತ್. ರುದ್ರನನ್ನು ನಿರ್ದಿಷ್ಟವಾಗಿ ತಗೊಳ್ಳಿಕ್ಕೆ ಬೇಕಾದ ಶಬ್ದ ಇಲ್ಲ ಅಂತ ನೀವು ಸಿದ್ಧಾಂತಿಗಳು ಹೇಳಿದ್ರಲ್ಲ, ಹಾಗಲ್ಲ. ಇಲ್ಲದೆ ಇರಬಹುದು. ರುದ್ರಾದಿಗಳನ್ನು ತಿಳಿಸುವ ಶಬ್ದಗಳು, ನಿರ್ದಿಷ್ಟ ಶಬ್ದಗಳು ಇಲ್ಲದೆ ಇರಬಹುದು. ಬೇರೆ ಶ್ರುತಿಗಳಲ್ಲಿ ಆಗಿರ್ಬೋದಲ್ಲ. ಇಲ್ಲಿಂದ ಪ್ರಾಣಾನಾಂ ಗ್ರಂಥಿರಸಿ ರುದ್ರ ಇತ್ಯಾದ್ಯುಕ್ತೇ ಹೀಗೆಲ್ಲ ಬಂದಿದೆಯಲ್ಲ, ರುದ್ರ ಅಂತ ಶಬ್ದ ಬಂದಿದೆಯಲ್ಲ. ನಿಮಗೆ ಭಸ್ಮಧರ ಅಂತಾನೆ ಯಾಕೆ ಶಬ್ದ ಬರಬೇಕು? ಭಸ್ಮಧರ ಉಗ್ರ ಅಂತಾನೆ ಯಾಕೆ ಶಬ್ದ ಬರಬೇಕು? ರುದ್ರ ಅಂತ ಶಬ್ದ ಬಂದಿದೆಯಲ್ಲ. ಪ್ರಾಣಾನಾಂ ಗ್ರಂಥಿರಸಿ ರುದ್ರ ಇತ್ಯಾದ್ಯುಕ್ತೇ ದಿವ್ಯಾಧ್ಯಾಯತನಂ ಆಯತನತ್ವಂ ರುದ್ರಾದೇಹ ಕಿಂ ನ ಸ್ಯಾತ್. ರುದ್ರಾದಿಗಳಿಗೆ ಯಾಕೆ ಬರೋದಿಲ್ಲ ಅಂತ ಹೀಗೆ ಪ್ರಶ್ನೆ ಬಂದ್ರೆ, ಅದಕ್ಕೆ ಆಚಾರ್ಯರು ಸೋಂತಕಃ ಸ ರುದ್ರ ಅಂತ ಈ ಮಾತಿನಿಂದ ಉತ್ತರ ಕೊಡ್ತಿದ್ದಾರೆ. ಅಲ್ಲಿ ಏನು ಅಭಿಪ್ರಾಯ? ಶ್ರುತ್ಯಂತರೋಕ್ತಮಪಿ ಜಿಹ್ವಾಧ್ಯಾಯತನತ್ವ ವಿಷ್ಣುರೇವ. ಬೇರೆ ಯಾವುದೇ ಶ್ರುತಿಯಲ್ಲಿ ಏನೇ ಬಂದರೂ ಕೂಡ ಆ ಎಲ್ಲ ಲಿಂಗಗಳನ್ನು ವಿಷ್ಣುವಿಗೆ ನಾವು ಸಮನ್ವಯ ಮಾಡಿ ತೋರಿಸಬಹುದು ಅಂತ ಅದರ ತಾತ್ಪರ್ಯ. ಅವನು ಅಂತಕನಾಗಿದ್ದಾನೆ, ಅವನು ರುದ್ರ. ಅದಕ್ಕೆ ಕೆಲವು ಮುಂದೆ ಆ ಬ್ರಹ್ಮ ಪುರಾಣದ ಮಾತಿನಲ್ಲಿ ಅರ್ಥ ಹೇಳ್ತಾರೆ. ಅವನೇ ಪ್ರಾಣಭೃತ್, ಎಲ್ಲ ಪ್ರಾಣಿಗಳನ್ನು ಧರಿಸಿದವನು, ಪ್ರಾಣನಾಯಕ ಅವನು. ಸಹ ಈಶಃ ಸ ಯಹ ಹರಿಹಿ ಯಹ ಅನಂತಃ. ಅವನು ಹರಿ ಆಗಿದ್ದಾನೆ, ಅವನು ಅನಂತನಾಗಿದ್ದಾನೆ, ಅವನು ವಿಷ್ಣು ಆಗಿದ್ದಾನೆ, ಅವನು ಪರಹ ಪರೋವರಿಯಾನ್ ಅಂತ ಹೀಗೆಲ್ಲ ಬಂದಿದೆ. ಇತ್ಯಾದಿನ ಪ್ರಾಣಗ್ರಂಥಿ ರುದ್ರತ್ವಾದೇಹೆ. ಪ್ರಾಣಗ್ರಂಥಿತ್ವ, ಪ್ರಾಣದ ಎಲ್ಲ ಇಂದ್ರಿಯಗಳಿಗೂ ಆಶ್ರಯ ಕೊಟ್ಟಿರುವಿಕೆ ಮತ್ತು ರುದ್ರತ್ವ ಇವೆಲ್ಲವನ್ನು ಕೂಡ ವಿಷ್ಣುವಿನಲ್ಲೇ ನಾವು ತೋರಿಸ್ಲಿಕ್ಕೆ ಬರ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.